ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ. ಇದನ್ನು ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇವಾಗ ನನ್ನ ಪರಿಚಯ ಚೆನ್ನಾಗಿ ಆಗಿರುತ್ತೆ. ಈಗ ನಿಮಗೆ KP ಸಿಸ್ಟಮ್ನಲ್ಲಿ 7ನೇ ಭಾವದ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. 7ನೇ ಭಾವ ಯಾವಾಗಲೂ ನಿಮಗೆ ಪಾರ್ಟ್ನರ್ಶಿಪ್ ಮತ್ತು ಮದುವೆ ಅನ್ನೋದು ಲೈಫ್ ಪಾರ್ಟ್ನರ್ಶಿಪ್ ಇದ್ದಾಗೆ, ಆಯಿತಾ. 7th signifies marriage, and for marriage to take place, 7th sublord should and must signify the following houses. ಯಾವುದು? 2nd ಫ್ಯಾಮಿಲಿ, ಕುಟುಂಬ. 7 ಪಾರ್ಟ್ನರ್ಶಿಪ್ ಅಥವಾ ಪರ್ಮನೆಂಟ್ ಟೈಅಪ್ ಆಫ್ ಫ್ರೆಂಡ್ಶಿಪ್. 11 ಡಿಸೈರ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಆರ್ ಆಂಬಿಷನ್ಸ್ ಅಥವಾ ಪಾರ್ಟ್ನರ್ಶಿಪ್. ಮದುವೆ ಆದಮೇಲೆ ಇರ್ತದಲ್ಲ, ಬೈಂಡಿಂಗ್ ಇರ್ತದಲ್ಲ, ಆಯಿತಾ. ಅಲಾಂಗ್ ವಿತ್ ದೀಸ್ 3 houses, ಸಪೋರ್ಟಿವ್ ಹೌಸಸ್ ಆರ್ ಆಲ್ಸೋ ದೇರ್. ಥರ್ಡ್ ಹೌಸ್ ಯಾವುದು? ಸಿಗ್ನಿಫೈಯಿಂಗ್ ನೆಗೋಷಿಯೇಷನ್ಸ್. ಯಾಕಂದರೆ ಅದು ಕಮ್ಯುನಿಕೇಷನ್ ಹೌಸ್. ಏನಪ್ಪ, ನಿನ್ನ ಮದುವೆ ಆದರೆ ನನಗೇನು ಲಾಭ, ನೀನು ಡೌರಿ ಎಷ್ಟು ಕೊಡ್ತೀಯಾ, ಆ ಥರ ಎಲ್ಲ ಕೇಳುವಂಥ ನೆಗೋಷಿಯೇಷನ್ಸ್. 5th house ಸೆಲೆಬ್ರೇಟಿಂಗ್, ಸಿಗ್ನಿಫೈಯಿಂಗ್ ಸೆಲೆಬ್ರೇಷನ್ಸ್. ಓಕೆ, ಮದುವೆ ಆಯಿತು ಅಂದರೆ ಎಂಗೇಜ್ಮೆಂಟ್ ಮಾಡೋಣ, ಅಲ್ಲಿ ಮಾಡಬೇಕು, ನಮ್ಮಲ್ಲಿ ನಮ್ಮದು ರಿಸೆಪ್ಷನ್ ಇಲ್ಲಾಗಬೇಕು ಹಾಗೆ. ಆಮೇಲೆ 9th house ಏನದು? ಸಿಗ್ನಿಫೈಯಿಂಗ್ ಹಾರ್ಮೋನಿಯಸ್ ರಿಲೇಷನ್ಶಿಪ್. ಅಂದರೆ 9th house ಅಂದರೆ ಒಂದು ರೀತಿಯಲ್ಲಿ ಧರ್ಮ, ಫಾರಿನ್ ಟ್ರಿಪ್ ಅದೆಲ್ಲ ಬರ್ತದೆ. ಹಾರ್ಮೋನಿಯಸ್ ಭಾಗ್ಯಸ್ಥಾನ, ಆಯಿತಾ. ಸಪೋಸ್ ಫಾರ್ ನಿಗೇಷನ್ ಆಫ್ ದ ಮ್ಯಾರೇಜ್ ಯಾವುದು ಇರಬೇಕಾಗತ್ತೆ? 6th, 10 and 12. 6th ಈಸ್ ಫಾರ್ ನಿಗೇಷನ್ ಆಫ್ ದ ಪಾರ್ಟ್ನರ್ಶಿಪ್, ಡೈವರ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಯಾಕಂದರೆ 7ಕ್ಕೆ 12ನೇ ಮನೆ, ಅದು 6ನೇ ಮನೆ. ಆಮೇಲೆ 10th house ನಿಗೇಷನ್ ಆಫ್ 11th house. ಅಂದರೆ ಏನಾಯಿತು? ಸಿಗ್ನಿಫೈಯಿಂಗ್ ಎಗೋ ಕ್ಲಾಶ್, ನೀನು ಹೆಚ್ಚ ನಾನು ಹೆಚ್ಚು ಅಂತ. ಮದುವೆ ಆದ ಜೀವನದಲ್ಲಿ ಎಗೋ ಬರಲೇಬಾರ್ದು, ಯಾರೊಬ್ಬರು ತಲೆ ತಗ್ಸ್ಲೇಬೇಕು, ಆಯಿತಾ. ಅದು ಸರಿಯಾದ ಕ್ರಮ. ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಬಿಸ್ನೆಸ್ ಆಗಿದೆ. ನಿನ್ನ ಮದುವೆ ಆಯಿತು ಅಂದರೆ ನಾನು ಡೈವರ್ಸ್ ಕೊಡ್ತೇನೆ, ಅವಾಗೆಲ್ಲ 50 ಲಕ್ಷ ಕ್ಲೈಮ್ ಹಾಕ್ತೇನೆ. ಹಾಕಿದವರಿದ್ದಾರೆ, ನನ್ನ ಹತ್ರ ಬಂದವರಿದ್ದಾರೆ. ಆಮೇಲೆ 12ನೇ ಮನೆ ಸಿಗ್ನಿಫೈಯಿಂಗ್ ಸಪ್ರೇಷನ್ ಅಂತ. ಸಪ್ರೇಷನ್ ಆಗಬೇಕಲ್ಲ. ಕೆಲವು ಬಾರಿ ಏನಾಗ್ತದೆ ಅಂದರೆ ಗಂಡ ಹೆಂಡತಿ ಇಬ್ಬರು ಬೇರೆ ಇದ್ಬಿಡ್ತಾರೆ, ಆಯಿತಾ. ಹಾಗೂ ಇರ್ತಾರೆ ಕೆಲವರು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ರಿಲೇಷನ್ಶಿಪ್ ಶುರುವಾಗಿದೆ. ಅದೊಂದು ಹೊಸ ವರ್ಡ್. ಏನಂದರೆ ಹೆಂಡತಿ ಮನೇಲಿರ್ತಾಳೆ, ಇವರು ಬೀದಿಯೆಲ್ಲ ಸುತ್ತಿ ಆಮೇಲೆ ಕೇಳಿದರೆ ನಾನು ಟೆನ್ನಿಸ್ ಆಡ್ತಾ ಇದ್ದೀನಿ, ನಾನು ಯೋಗ ಮಾಡ್ತಾ ಇದ್ದೀನಿ, ಆಮೇಲೆ ನೋಡಿದರೆ ಇವರು ಮಜಾ ಮಾಡ್ತಾ ಇದ್ದಾರೆ. ಹಾಗೆ ಗೊತ್ತೇ ಇರೋದಿಲ್ಲ, ಹೆಂಡತಿ ಆದವಳಿಗೆ ಗೊತ್ತಿರೋದಿಲ್ಲ, ಆಯಿತಾ. ಇದೆಲ್ಲ ಯಾವಾಗ ಅಂದರೆ ಸಾಮಾನ್ಯವಾಗಿ ಹೆಂಡತಿಗೆ 50 ವರ್ಷ ಆದ ಮೇಲೆ ಶುರುವಾಗ್ತದೆ ಅಂತ ಇಟ್ಕೊಳ್ಳಿ. ದ್ಯಾಟ್ ಈಸ್ ಸಪರೇಷನ್. However, when 7th SBL signifying the following cause: 8th obstacles, tensions. 4th house signifying denial of celebrations. ಯಾಕಂದರೆ ಅದು 5ನೇ ಮನೆಗೆ 12th house. ಸೊ ಇದೆಲ್ಲ ನಿಮಗೆ ಕಾಸಸ್ ಡಿಲೇ ಆ್ಯಂಡ್ ಆಬ್ಸ್ಟೆಕಲ್ಸ್. ಬಟ್ ಮ್ಯಾರೇಜ್ ಈಸ್ ಸ್ಟಿಲ್ ಟೇಕನ್ ಪ್ಲೇಸ್. 4 ಮತ್ತು 8 ಇದ್ದರೆ ನಿಮಗೇನು ಮದುವೆಗೇನು ದಿಕ್ಕತ್ತು ಬರೋದಿಲ್ಲ, ಆಗುತ್ತೆ, ಆಯಿತಾ. ಸೊ ನೀವು ಕನ್ಸರ್ನ್ ಮಾಡಬೇಕಾದ್ರೆ 6, 8, 12 ಮಾತ್ರ, ಆಯಿತಾ. ಸೊ ಯಾವಾಗ ಏನು ಮಾಡಬೇಕಂದ್ರೆ ಫಸ್ಟು 7th ಕಸ್ಪು ಸಬ್ಲಾರ್ಡ್ ನೋಡಿ. ಆ ಸಬ್ಲಾರ್ಡ್ ಆಲ್ಸೋ ಗಿವ್ಸ್ ಯು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪರ್ಸನ್, ಸ್ಪೌಸ್. ಓಕೆ, ಕೆಲವರು ಕೇಳ್ತಾರೆ ನನ್ನ ಗಂಡ ಆದವ ಯಾವ ರೀತಿಯ ಕ್ಯಾರೆಕ್ಟರ್ ಇದ್ದವ ಬರ್ತಾನೆ. ನಾವು ಹೇಳ್ತೇವೆ ಈಗ 7th ಹೌಸಿನ ಲಾರ್ಡ್ ಯಾರು? ಗುರು ಅಂದರೆ ಏನು? ಕಾರಕತ್ವದಲ್ಲಿ ಭಾಳ ಮೆತ್ತಗಿನ ಸ್ವಭಾವ, ಸ್ವಲ್ಪ ದಪ್ಪದ ಬಾಡಿ ಇರ್ತದೆ. ಸೊ ಬೋಧಾಡರಾಯ ಆಗಿರ್ತಾರೆ, ಧಾರ್ಮಿಕವಾಗಿರ್ತಾರೆ. ಸೊ ನೀವು ವೆರಿ ವೆಲ್ 100% ನಿಮಗೆ ಸರಿಯಾದ ಜೋಡಿ ಮಾಡ್ಬೋದು ಅಂತ. ಅದೇ ಬುಧನಾಗಿದ್ದರೆ ಸ್ವಲ್ಪ ಕನ್ನಿಂಗ್ನೆಸ್ ಇರ್ತದೆ, ಸ್ವಲ್ಪ ಚಾಲಾಕಿರ್ತದೆ, ಮಾತಿನಲ್ಲಿ ಮಲ್ಲಿ ಆಗಿರ್ತಾರೆ, ಅಥವಾ ಈ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ನಾಲೆಜ್ ಎಲ್ಲ ಚೆನ್ನಾಗಿರ್ತದೆ, ಟೀಚಿಂಗ್ ಇದರಲ್ಲಿ ಇರ್ಬೋದು ಹೋಗಿ ಅಂಥೇಳಿ. ಅಂದರೆ ಬುಧ ಅಲ್ವಾ. ಸೊ ಒಂದು ರೀತಿಯಲ್ಲಿ ಸಪೂರವಾಗಿರ್ತಾರೆ, ಉದ್ದವಾಗಿರ್ತಾರೆ, ಒಳ್ಳೆ ಚಂದವಾಗಿಯೂ ಇರ್ತಾರೆ. ನನ್ನ ಹಾಗೆ ನಾನೇನು ಚಂದ ಇಲ್ಲ ಅಲ್ಲ ಹೇಳಿದ್ದೆ, ಆಯಿತಾ. ಸೊ ಈ ರೀತಿ ಹೇಳ್ಬೋದು. ಅಂದರೆ ನಮ್ಮ ಪರಾಶರದಲ್ಲಿ ಕೂಡ ನಾವು ಹೇಳುವ ಕ್ರಮ ಉಂಟು. ಈಗ ಸಪೋಸ್ ಈಗ ತುಲಾ ಲಗ್ನದವ್ರು ಬರ್ತಾರೆ,
ಏಳನೇ ಮನೆ ಯಾರು? ಮಂಗಲ್. ಮಂಗಲ್ ಅಂದ್ರೇನು? ಒಳ್ಳೆ ಕೆಂಪ್ ರೆಡ್ಡಿಶ್ ಹುಡುಗಿ ಆಗಿರ್ತಾಳೆ. ಅತಿ ಕಪ್ಪು ಅಲ್ಲ, ಅತಿ ಬೆಳ್ಳಗೂ ಅಲ್ಲ, ಮಧ್ಯದ ಕಲರ್ ಆಗಿರ್ತಾಳೆ. ಮೂಗಿನ ತುದಿಯಲ್ಲಿ ಕೋಪ ಇರ್ತದೆ, ಆಯ್ತಾ. ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಭಾಳ ಚೆನ್ನಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಶುಕ್ರ ಅಲ್ಲಿ ಮಂಗಲ್ ಅಂದರೆ ಇಬ್ಬರು ಒಟ್ಟು ಫೆವಿಕಾಲ್ ಹಾಕಿದಂಗೆ ಬೈಂಡಿಂಗ್ ಇರ್ತದೆ. ಲವ್ ಪ್ಲಾನೆಟ್ಸ್ಗಳು. ಅದರಿಂದ ನಿಮಗೆ ಈ ಆಟ ಆಡಲಿಕ್ಕೆ ಏನು ತೊಂದರೆ ಇಲ್ಲ. ಯು ವಿಲ್ ಬಿ ಲವಿಂಗ್ ಲೈಕ್ ಎನಿಥಿಂಗ್. ಕಾಮಸೂತ್ರ ನೀವೇ ಬರಿತೀರ ಅಂತ ಹೇಳ್ತೇವೆ. ಅದೇ ಏಳನೇ ಮನೆ ಚಂದ್ರ ಆಗಿದ್ರಲ್ಲಿ ಸಾಕ್ಷಾತ್ ಮಾತಾ ಪಾರ್ವತಿ ದೇವಿಯೇ ನಿಮಗೆ ಸಿಕ್ಕಿದ್ದಾಳೆ ಅಂದರೆ ಏನಾಯಿತು? ನೀವು ಕ್ಯಾರಿಂಗ್ ನೇಚರ್, ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ರೇ ಹಾಲು ಕುಡಿದ್ರ್ಯಾ, ರೇ ತಿಂಡಿ ತಿಂದ್ರ್ಯಾ, ರೇ ಊಟ ಮಾಡಿದ್ರ್ಯಾ ಅಂತೇಳಿ ಪದೇ ಪದೇ ರೀ ಅನ್ನೋದು ಜಾಸ್ತಿ ಆಗ್ತದೆ. ನಿಮ್ಮ ಹೆಸರು ಬರೋದಿಲ್ಲ ರೀ 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 ಅಂತ. ಅಥವಾ ಇರುವೆ ಇವರೇ ಇರುವೆ ಇರುವೆ ಇವರೇ ಇರುವೆ ಇವರೇ ಇರುವೆ ಅಂತ ಕರಿತಾ ಇರ್ತಾರೆ, ಆಯ್ತಾ. ಸೊ ಇದೆಲ್ಲ ಚಂದ್ರ. ಆದರೆ ಆಗ ಚಂದ್ರ ಏಳನೇ ಮನೆಯಲ್ಲಿ ಇದ್ರೆ ಏನಾಯ್ತು? ಅವರು ಸ್ವಲ್ಪ ಕ್ರ್ಯಾಂಕಿ ಪೀಪಲ್ ಅಂತ ಹೇಳ್ಬೋದು, ಸ್ವಲ್ಪ ಕ್ರ್ಯಾಕ್ ಪೀಪಲ್. ಕ್ರ್ಯಾಕು, ಎಮೋಷನಲ್, ಪಿರ್ಕಿ, ಹೀಗನ್ನೆಲ್ಲ ಹೇಳ್ಬೋದು. ಕೃಷ್ಣ ಪಕ್ಷ ಚಂದ್ರ, ಶುಕ್ಲ ಪಕ್ಷ ಚಂದ್ರ ಒಂದು ರೀತಿಯಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆ ಇರಿ ಅಂತ ಹೇಳ್ಬೋದು. ಅದೇ ಏಳನೇ ಮನೆ ಸೂರ್ಯ ಜಾಬ್ ತಲೆ ತಗ್ಸೋದೇ ಇಲ್ಲ. ಅವಳೆ ದೊಡ್ಡ ರೂಲಿಂಗ್ ಅಥಾರಿಟಿ. ಸೂರ್ಯ ಅಂದರೆ ನಿಮ್ಗೆ ಗೊತ್ತಲ್ಲ, ಸಾಕ್ಷಾತ್ ಕಿಂಗ್ ಇದ್ದಾಗೆ, ಕ್ವೀನ್ ಇದ್ದಾಗೆ. ರೇ ಅಲ್ಲ ಬಾಗಿಲು ಹಾಕಿ ಬನ್ನಿ, ಬಾಗಿಲೆಲ್ಲ ಹೊರಗಡೆ ಲೈಟೆಲ್ಲ ಆಫ್ ಮಾಡಿ ಬನ್ನಿ. ಇವಳು ಬೆಡ್ರೂಮಲ್ಲಿ ಸೇರ್ಕೊಂಡಿರ್ತಾಳೆ. ಸೊ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾಳೆ, ಸ್ವಲ್ಪ ಒಲೆ ಬೆಂಕಿ ಹಚ್ಚಿ ಬನ್ನಿ ಅಲ್ಲ, ಅಲ್ಲೇ ಕುಕ್ಕರ್ ಇಟ್ಟು ಬನ್ನಿ ಅಲ್ಲ. ಸೊ ದೀಸ್ ಆರ್ ಆಲ್ ಸಿಂಹಲಗ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಆಯಿತಾ. ಸಿಂಹದಲ್ಲಿ ಸಪ್ತಮ ಸ್ಥಾನ ಸಿಂಹ ಬಂದರೆ. ಅದೇ ಶನಿ ಬಂದರೆ ಒಬೀಡಿಯೆಂಟ್ ಸರ್ವೆಂಟ್, ಮನೆಯಲ್ಲಿ ಎಲ್ಲ ಕೆಲಸ ಮಾಡೋದು. ನಿಮಗೆ ಪಾತ್ರೆ ತೊಳಿಬೇಕಾ? ನಾನಿದ್ದೇನೆ. ನಿಮಗೆ ಕಸ ಗುಡಿಸ್ಬೇಕಾ? ನಾನಿದ್ದೇನೆ. ನಿಮಗೆ ಅಡುಗೆ ಮಾಡಬೇಕಾ? ನಾನಿದ್ದೇನೆ. ಹೇಳೋದು ಬೇಡ, ಅವರೇ ಮಾಡ್ತಾರೆ. ಆವಾಗ ಗಂಡ ಹೆಂಡತಿಯಲ್ಲಿ ಏನು, ಸರಿ ನಾನು ಅಡುಗೆ ಮಾಡ್ತೇನೆ, ನೀವೆಲ್ಲ ಪಾತ್ರೆ ತೊಳೆದು ಕಸ ಗುಡಿಸಿ ಅಂತ. ಅವ್ರ ಪಾಪ ಶನಿ ಲಗ್ನಾಧಿಪತಿ ಶನಿ ಆದರೆ ಏಳನೇ ಮನೆ, ಏಳನೇ ಮನೆ ಶನಿ ಬಂದರೆ ಇದೇ ಅವಸ್ಥೆ ಆಗೋದು. ಅಂದರೆ ಅವನ ಮನೆಯಲ್ಲಿ ಸರ್ವೆಂಟ್ ಥರ ಕೆಲಸ ಮಾಡ್ತಿರ್ತಾನೆ. ಅಂದರೆ ಅದು ತಪ್ಪಲ್ಲ, ನೀವು ಒಬ್ಬರು ಮಾಡಬೇಕಾಗತ್ತೆ ಒಂದು ರೀತಿಯಲ್ಲಿ, ಆಯಿತಾ. ಸೊ ಆವಾಗ ಸಂಸಾರ ನಡೆಯುವುದು ಅಂತ. ಸೊ ಇದು ನೋಡಿ ಕಾರಕತ್ವಗಳು. ಇಲ್ಲಿ ಕೂಡ ಕೃಷ್ಣಮೂರ್ತಿಯಲ್ಲಿ ಕೂಡ ಅದೇ ರೀತಿ ಇದೆ, ಆಯಿತಾ. ಇವರಲ್ಲಿ ಸ್ವಲ್ಪ ಮಟ್ಟಿಗೆ ಸಫಿಸ್ಟಿಕೇಟೆಡ್ ಆಗಿ ಹೇಳಿಬಿಡ್ತಾರೆ ಅಷ್ಟೇ, ಆಯಿತಾ. ಆಮೇಲೆ ಇನ್ನೇನು 359 6 8 12 ಕಸ್ ಅಲಾಂಗ್ ವಿತ್ ಇಟ್ಸ್ ಸಪೋರ್ಟಿಂಗ್ ಆಲ್ಸೋ 359. ಸೊ ಆವಾಗ ಮ್ಯಾರೇಜ್ ಮೇ ಬಿ ಡಿಲೇಡ್, ಆದರೆ ಒಂದು ರೀತಿಯಲ್ಲಿ ಅನ್ಕನ್ವೆನ್ಷನಲ್ ಮ್ಯಾರೇಜ್ ಆಗಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಕನ್ವೆನ್ಷನ್ ಅಂದ್ರೆ ಏನು? ನಿಮ್ಮ ಇದರಲ್ಲೇ ಕುಲದಲ್ಲೇ ಆಗ್ತದೆ, ಜಾತಿಯಲ್ಲೇ ಆಗ್ತದೆ ಅಂತ. ಅನ್ಕನ್ವೆನ್ಷನಲ್ ಅಂದ್ರೆ ಏನು? ನೀವು ಮದುವೆ ಆಗ್ತಿರೋ ಲಿಂಗಾಯತರು, ವೀರಶೈವರು, ನೀವು ಮದುವೆ ಆಗ್ತಿರೋ ಶೆಟ್ರು ಹೆಣ್ಣಿಂದು, ನೀವು ಮದುವೆ ಆಗ್ತಿರೋ ಶೂದ್ರ ಹೆಣ್ಣಿಂದು. ಸೊ ನೀವು ಬ್ರಾಹ್ಮಣ, ಆದರೆ ನಿಮಗೆ ಹೆಣ್ಮಕ್ಳು ಬ್ರಾಹ್ಮಣರಲ್ಲಿ ಸಿಗುವುದಿಲ್ಲ. ಆವಾಗ ಏನು ಮಾಡ್ತೀರಾ? ಹಾಗೆ ಅನ್ಕನ್ವೆನ್ಷನಲ್ ಮ್ಯಾರೇಜ್. ಆವಾಗೇನು ನಿಮ್ಮ ಮ್ಯಾರೇಜ್ ಆರ್ಯ ಸಮಾಜದಲ್ಲಿ ನಡೀತದೆ ಅಷ್ಟೆ. ಮತ್ತೇನು ತಪ್ಪು? ಅದೇನು ತಪ್ಪಲ್ಲ, ವಿಚಾರ ಹೇಳಿದ್ದು ನಿಮಗೆ. ಈಗ ಒಂದು ಜಾತಕವನ್ನೇ ನೋಡೋಣ ನಾವು. 7th October 1952 ಏನೋ ತಗೊಳ್ತೇನೆ ನಾನು, ಮಿಥುನ ಲಗ್ನ ಜಾತಕ. ನಮಗೆ ಇಲ್ಲಿ ಜಾತಕ ಇಂಪಾರ್ಟೆಂಟ್ ಅಲ್ಲ, 7th ಕಸ್ಪ್ ಏನು ಹೇಳ್ತದೆ ಅಂತೇಳಿ. ನಮ್ಮ ಯಾವುದು ಇದರಲ್ಲಿ ಜಗನ್ನಾಥ ಹೋರದಲ್ಲಿ ನೀವು KP ಸಿಸ್ಟಮ್ ಅಂತೇಳಿ ಒಂದು ಇದೆ, ಅಲ್ಲಿ ನೋಡಿ ಈ ಥರ ಬರ್ತದೆ. KP ಸಿಸ್ಟಮ್ ಹಾಕಿದರೆ ಯಾವುದು ಕೀ ಇನ್ಫಾರ್ಮೇಷನ್, ಆಮೇಲೆ ಹೌಸಸ್, ಆಮೇಲೆ ಇದು ಯಾವುದು ಇನ್ನೊಂದು ಏನು ಬರ್ತದೆ ಅಲ್ಲಿ ನಾನು ಹೇಳ್ತೇನೆ. ಕೀ ಇನ್ಫಾರ್ಮೇಷನ್, ಹೌಸಸ್ ಆ್ಯಂಡ್ ಅಂಶ ರೂಲ್ಸ್ ಆ್ಯಂಡ್ KP, ಆಯಿತಾ. KP ಬರ್ತದೆ. ಆವಾಗ ಏನಾಗ್ತದೆ, ಆ KPಯಲ್ಲಿ ಓದ್ತಿದ್ರೆ ನಿಮಗೆಲ್ಲ ಸಬ್ ಲಾರ್ಡ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್, ಸಬ್ ಲಾರ್ಡ್ ಎಲ್ಲ ಬರ್ತದೆ ನೋಡಿ, ಆಯಿತು. ಕಸ್ಪಿಂದು ಬರ್ತದೆ ನೋಡಿ ಅಲ್ಲಿ, ಆಯಿತಾ. ಸೊ ಇದು ಯಾರೋ ಹೇಳ್ತಾ ಇದ್ರು, ಬ್ಲರ್ ಆಗಿ ಕಾಣ್ತಾ ಇದೆ ಸರ್, ಮುಂಚಿನ ಹಾಗೆ ಮಾಡಿ ಅಂದು. ಅದನ್ನು ಹುಡುಕ್ತಾ ಇದ್ದೀನಿ ನಾನು, ಏನು ತೊಂದರೆ ಇಲ್ಲ, ಅದನ್ನು ಹುಡುಕ್ತಾ ಇದ್ದೀನಿ. ಆವಾಗ ನಿಮಗೆ ಈಸಿ ಆಗ್ತದೆ. ಇಲ್ಲಿ ಏನಾಗ್ತದೆ, ನೀವು ಸ್ವಲ್ಪ ಕುಸ್ತಿ ಮಾಡಬೇಕಾಗ್ತದೆ ಸರ್. ಇಲ್ಲ ನಾನೇ ಎಲ್ಲ ಕುಸ್ತಿ ಮಾಡಿ ನಿಮಗೆಲ್ಲ ಬಾಯಿಗೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಿಮ್ಮದೇನು ಸ್ವಲ್ಪ ಬೇಡವಾ? ನೀವು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ 7th ಕಸ್ಪ್ ನೋಡಿ, 7th ಕಸ್ಪ್ ಏನು ಹೇಳ್ತದೆ ಅಲ್ಲಿ? 7th ಕಸ್ಪ್ ಸಬ್ ಲಾರ್ಡು ಚಂದ್ರ, ನಕ್ಷತ್ರ ಲಾರ್ಡ್ ಶುಕ್ರ. ನೋಡಿ ಅದನ್ನು ನೋಡಿದ ತಕ್ಷಣ ಹೇಳ್ಬೋದು ಇವರ ಮದುವೆ ಜೀವನ ಒಳ್ಳೇದಿರ್ತದೆ ಅಂತ. ಕಸ್ಪ್ ಚಂದ್ರ ಅಂದರೆ 2 and 11, ಶುಕ್ರ 5 and 12, 5-12 ಬಂದಿದೆ. ಓಕೆ 5-12. ಆದರೆ ಈ ಚಂದ್ರನ ಮತ್ತೆ ನಾವು ನೋಡಿದಾಗ ಚಂದ್ರ ಎಲ್ಲಿದ್ದಾನೆ? ಚಂದ್ರನ ನಕ್ಷತ್ರ ಲಾರ್ಡ್
ಮಂಗಲ್ ಈಸ್, ಆಯ್ತಾ, ನಕ್ಷತ್ರ ಲಾರ್ಡ್, ಇದಕ್ಕೆ ಮೂನಿಗೆ ಮೂನೇ ಇರ್ತಾನೆ, ಸ್ಯಾಟರ್ನ್ ಸಬ್ ಲಾರ್ಡ್ ಆಗಿರ್ತಾನೆ, ಶನಿ ಸಬ್ ಲಾರ್ಡ್. ಶನಿ ಎಲ್ಲಿದ್ದಾನೆ ಅವರಿಗೆ 4, 8, 9 ಅರ್ಥ ಆಯ್ತಾ. 4 and 8 ಏನು 8 ಅಬ್ಸ್ಟಕಲ್ಸು, 4 ನಿಗೇಷನ್ ಆಫ್ ಸೆಲೆಬ್ರೇಷನು. ಸೊ 4 and 8 ಇದೆ, ಆಯ್ತಾ. ಸೊ ಆವಾಗ ನೀವು ಇಲ್ಲಿ 7th cusp ಸಬ್ ಲಾರ್ಡ್ ಈಸ್, ಈಗ ಅಲ್ಲಿ ನಾವು 7th cusp ಲಾರ್ಡ್ ಎಲ್ಲಿ ಯಾರು, ಜುಪಿಟರ್, ಸೈನ್ ಲಾರ್ಡ್ ಜುಪಿಟರ್. ಸೊ ಜುಪಿಟರ್ ಎಲ್ಲಿದ್ದಾನೆ, ಜುಪಿಟರ್ 11ನೇ ಮನೆಯಲ್ಲಿದ್ದಾನೆ. ಯಾವ ಮನೆ ಅಧಿಪತಿ ಫಾರ್ ಮಿಥುನ ಲಗ್ನ 7 ಮತ್ತು 10ನೇ ಮನೆ ಅಧಿಪತಿ. ನೋಡಿ 7, 10, 11 ಅಲ್ಲಿ 7, 11 ಸಿಕ್ಕೈತಲ್ಲ, ಅಂದರೆ ಆರಾಮಾಗಿ ಹೇಳ್ಬೋದು ಇವರು ಮ್ಯಾರೇಜು ಒಳ್ಳೆ ರೀತಿಯಲ್ಲಿ ಇರ್ತದೆ ಅಂತ. ಇನ್ನೊಂದು ಜಾತಕವನ್ನು ಹೇಳ್ತಾನೆ ನಿಮಗೆ, ಇದು ಯಾವುದು 4th May 1983 ಜಾತಕ, ಅದು ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ನನಗೆ ಇದು ಇಂಪಾರ್ಟೆಂಟ್ ಅಲ್ಲ, ನನಗೆ ಇಂಪಾರ್ಟೆಂಟ್ ಯಾವುದು 7th cusp. ನೋಡಿ 7th cusp ಎಲ್ಲಿದೆ, ಮೂನ್ ಆ್ಯಂಡ್ ವೀನಸ್. ಇಲ್ಲಿ ನೋಡಿ ನನ್ನ ಜಾತಕದಲ್ಲಿ ವೀನಸ್ ಆ್ಯಂಡ್ ಮೂನ್ ಇದ್ರೆ, ಇವರ ಜಾತಕದಲ್ಲಿ ಮೂನ್ ಆ್ಯಂಡ್ ವೀನಸ್ ಇಸ್ ಅ ಸಬ್ ಲಾರ್ಡ್. ಇವರ ಈ ಜಾತಕದಲ್ಲಿ ವೀನಸ್ ಎಲ್ಲಿದೆ, ಇವರ ಜಾತಕದಲ್ಲಿ ವೀನಸ್ ಮೀನ ಲಗ್ನ, ಮಕರ ರಾಶಿ, ಮೀನ ಲಗ್ನಕ್ಕೆ 4ನೇ ಮನೆಯಲ್ಲಿ ವೀನಸ್ ಇದೆ. ಅಂದರೆ ಏನಾಯಿತು, 3, 4, 8 ಆಯಿತು, 3, 4, 8 ಆಯಿತು. ಆಮೇಲೆ ಮೂನು ಎಲ್ಲಿದೆ, 11ರಲ್ಲಿದೆ ನೋಡಿ, 5ನೇ ಮನೆ ಆಯಿತು, 5 ಮತ್ತು 11 ಆಯಿತು. ನೋಡಿ 5 ಮತ್ತು 11 ಸಪೋರ್ಟಿವ್, 11 ನಿಮಗೆ ಅಲ್ಲಿ ಸಿಗ್ತಲ್ಲ. ಆಮೇಲೆ ಇನ್ನು ಬೇಕಾದ್ರೆ ಮರ್ಕ್ಯೂರಿ ತಗೊಳ್ಳಿ, ಮರ್ಕ್ಯೂರಿ ಏನಾಗಿದೆ, ಮರ್ಕ್ಯೂರಿ ಬರ್ತದೆ ಅಲ್ಲಿ, ಯಾಕೆ ಮರ್ಕ್ಯೂರಿ ನೋಡಿ ಎಲ್ಲಿ ಹೇಳ್ತೇನೆ ನಾನು, 7th cusp ವೀನಸ್ ಆಯಿತು, ಅದಾಯಿತು, ಓಕೆ ಆಯಿತಾ. ಆಮೇಲೆ ಸಿಗ್ನಿಫೈಸ್, ನೋಡಿ ವೀನಸ್ ಹ್ಯಾಸ್ ಸಬ್ ಲಾರ್ಡ್ ಆಫ್ ಮರ್ಕ್ಯೂರಿ 3, 4, 7 and nakshatra lord of Mars 2 and 9. So on merging this it signifies 2, 3, 4, 7, 9. If you take both ಯಾವುದು ಸಬ್ ಲಾರ್ಡ್ ನಕ್ಷತ್ರ ಲಾರ್ಡ್ ಅಂತ ತಗೊಂಡ್ರೆ ನಿಮಗೆ ಎಲ್ಲ 2, 7, 11 ಪ್ಲಸ್ ಸಪೋರ್ಟಿವ್ ಹೌಸಸ್ 3 and 5 ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ. ಅಂದರೆ ಏನಾಯಿತು, ಓನ್ಲಿ ಬ್ಯಾಡ್ ಹೌಸಸ್ ಆರ್ 4 and 8, ಬಟ್ ದಿಸ್ ಮ್ಯಾರೇಜ್ ಈಸ್ ವೆರಿ ಫರ್ಮ್, ಏನು ತೊಂದರೆ ಇಲ್ಲ. ಸೊ ಬೈಂಡಿಂಗ್ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಕೃಷ್ಣಮೂರ್ತಿ ಪದ್ಧತಿ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇರ್ತಾರೆ. ಎಸ್, ಇಂಟ್ರೆಸ್ಟಿಂಗ್, ಯಾಕಂದ್ರೆ ನನಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಅದಕ್ಕೆ 2:30, 3 ಗಂಟೆ ಎದ್ಬಿಟ್ಟು ನಾನು ಅದನ್ನು ವಿಡಿಯೋ ಮಾಡಲಿಕ್ಕೆ ಓದ್ತಾ ಇರ್ತೇನೆ. ಆ ಓದಿದ ಮೇಲೆ ನಿಮಗೆ ವಿಡಿಯೋವನ್ನು ಹಾಕ್ತಾನೆ. ಇದರಲ್ಲಿ 7th cusp ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಅರ್ಧ ಬೇರೆ ದಿವಸ ಹೇಳ್ತಾನೆ. ಇವತ್ತಿಗೆ ಸಾಕು, ಯಾಕಂದರೆ ನಮಗೊಂದು ದಿವಸಕ್ಕೆ ಒಂದು ಮತ್ತು 2, 1 ಅಥವಾ 2 ವಿಡಿಯೋ ಇದ್ದರೆ ಸ್ವಲ್ಪ ಮಟ್ಟಿಗೆ ನಿಮಗೂ ಖುಷಿ, ನಮಗೂ ಖುಷಿ. ಓಕೆ, ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ. ನಮಸ್ಕಾರ.